ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 25, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ? ಸುಡಾನಲ್ಲಿ ನಡೀತಾ ಇರುವಂತಹ ಕ್ರೈಸಿಸ್ನಿಂದಾಗಿ ಇಲ್ಲಿರುವಂತಹ ಭಾರತೀಯರನ್ನು ಇವ್ಯಾಕ್ಯುವೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಆಪರೇಷನ್ ಕಾವೇರಿ ಅನ್ನುವಂಥ ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ. ಈ ಒಂದು ಮಿಷನ್ ನಡಿನಲ್ಲಿ ಸುಡಾನಲ್ಲಿ ಇರ್ತಕ್ಕಂಥ ಭಾರತೀಯರನ್ನು ನಮ್ಮ ದೇಶಕ್ಕೆ ವಾಪಸ್ ತರುವಂಥದ್ದಾಗಿದೆ. GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಈ ಒಂದು ಟಾಪಿಕನ್ನು ನಾವು ಕನೆಕ್ಟ್ ಮಾಡ್ಕೋಬಹುದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಆಪರೇಷನ್ ಕಾವೇರಿ ನಮಗೆ ಇಂಪಾರ್ಟೆಂಟ್. ಕಳೆದ ವರ್ಷದಿಂದ ನಾವು ಕನ್ಸಿಡರ್ ಮಾಡಿದರೆ ಉಕ್ರೈನ್ ಹಾಗೂ ರಷ್ಯಾದ ಒಂದು ಕ್ರೈಸಿಸ್ ಆಗಿರಬಹುದು, ಹಾಗೂ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಂದು ಕ್ರೈಸಿಸ್ ಆಗಿರಬಹುದು, ಈ ಎಲ್ಲ ಸಂದರ್ಭದಲ್ಲೂ ಸಹ ಅಲ್ಲಿರುವಂತಹ ಭಾರತೀಯರನ್ನು ತೆಗೆದುಕೊಂಡು ವಾಪಸ್ ನಮ್ಮ ದೇಶಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಎಫರ್ಟ್ಸನ್ನು ನಾವು ಕಾಣ್ಬೋದು. ಇಲ್ಲಿ ಸುಡಾನಲ್ಲಿ ಆಗ್ತಕ್ಕಂಥ ಕ್ರೈಸಿಸ್ನಿಂದಾಗಿ ಆಪರೇಷನ್ ಕಾವೇರಿಯ ಮುಖಾಂತರ, ಪೋರ್ಟ್ಗಳ ಮುಖಾಂತರ ಹಾಗೂ ಏರ್ ಕ್ರಾಫ್ಟ್ಗಳ ಮುಖಾಂತರ ಭಾರತೀಯರನ್ನು ವಾಪಸ್ ನಮ್ಮ ದೇಶಕ್ಕೆ ತರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿರಬೇಕು. ಕಾವೇರಿ ಅನ್ನುವಂಥ ಒಂದು ನೇಮನ್ನು ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಆಪರೇಷನ್ ಕಾವೇರಿಯ ಒಂದು ಸಿಗ್ನಿಫಿಕೆನ್ಸನ್ನು ನಾವು ಕನ್ಸಿಡರ್ ಮಾಡಿದರೆ, ಸೌತ್ ರೀಜನಲ್ಲಿ ಹರಿತಕ್ಕಂಥ ಈ ಒಂದು ಕಾವೇರಿ ಕರ್ನಾಟಕ ಹಾಗೂ ತಮಿಳುನಾಡು ರೀಜನಲ್ಲಿ ಇವತ್ತು ಲೈಫ್ ಲೈನ್ ಆಗಿದೆ. ಹಾಗೂ ಇಲ್ಲಿ ನಾವು ಗಾಡೆಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಜೊತೆಗೆ ಸಾಕಷ್ಟು ಆಬ್ಸ್ಟ್ಯಾಕಲ್ಸ್ಗಳು ಇದ್ರೂ ಸಹ, ಬ್ಯಾರಿಯರ್ಸ್ಗಳು ಇದ್ರೂ ಸಹ ಈ ಒಂದು ರಿವರ್ ತನ್ನ ಒಂದು ಡೆಸ್ಟಿನೇಷನನ್ನು ರೀಚ್ ಮಾಡುತ್ತೆ. ಈ ನಿಟ್ಟಿನಲ್ಲಿ ಭಾರತೀಯರು ಏನಿದಾರಲ್ಲ ಬೇರೆ ಕಂಟ್ರಿಗಳಲ್ಲಿ ಸೇಫ್ ಆಗಿ ನಮ್ಮ ದೇಶಕ್ಕೆ ವಾಪಸ್ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಆಪರೇಷನ್ ಕಾವೇರಿ ಅನ್ನುವಂಥ ನೇಮನ್ನು ಕೊಡಲಾಗಿದೆ. ಜೊತೆಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇನ್ನೊಂದು ಪಾಯಿಂಟ್ ಅಂತಂದರೆ, ಮ್ಯಾಪ್ ಬೇಸ್ಡ್ ಕ್ವಶನನ್ನು ಸುಡಾನ್ಗೆ ಸಂಬಂಧಪಟ್ಟಂತೆಯೂ ಸಹ ಕೇಳುವಂತಹ ಸಾಧ್ಯತೆ ಇದೆ. ಸುಡಾನನ್ನು ಸುತ್ತುವರೆದಿರುವಂತಹ ಕಂಟ್ರಿಗಳು ಯಾವ ರೀತಿಯಾಗಿದೆ, ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿನ, ಈ ರೀತಿಯಾದಂಥ ಕ್ವಶನ್ಸ್ಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಸುಡಾನ್ ಇವತ್ತು ರೆಡ್ ಸಿಯನ್ನು ಸಹ ಬಾರ್ಡರ್ ಮಾಡ್ತಾ ಇದೆ. ಹಾಗಾಗಿ ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ. ನಾರ್ತ್ ರೀಜನಲ್ಲಿ ನೋಡಿದರೆ ಈಜಿಪ್ಟನ್ನು ಕಾಣ್ಬೋದು, ಹಾಗೂ ಲಿಬಿಯಾ ಆಗಿರ್ಬೋದು. ವೆಸ್ಟ್ ರೀಜನಲ್ಲಿ ನೋಡಿದರೆ ಚಾಡ್ ಅನ್ನುವಂಥ ಕಂಟ್ರಿ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕನ್ ಆಗಿರ್ಬೋದು, ಸೌತ್ ಸುಡಾನ್ ಆಗಿರ್ಬೋದು, ಇಥಿಯೋಪಿಯಾ ಹಾಗೂ ಎರಿಟ್ರಿಯಾ, ಈ ಕಂಟ್ರಿಗಳನ್ನು ನಾವು ಕನ್ಸಿಡರ್ ಮಾಡಿದರೆ ನಿಮಗೆ ಆಪ್ಷನ್ ವೈಸ್ ಕ್ವಶನ್ಸನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಕಂಟ್ರಿ ಸುತ್ತುವರೆದಿರುವಂತಹ ಕಂಟ್ರಿಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಈ ಒಂದು ಸುಡಾನಲ್ಲಿರುವಂಥ ಕಂಡೀಷನನ್ನು ನೋಡಿದರೆ, ಇವಾಗ ಇರುವಂಥ ಕ್ರೈಸಿಸ್ಗೆ ಕಾರಣ ಯಾವ ರೀತಿಯಾಗಿದೆ ಅಂತಂದರೆ, ಇಲ್ಲಿರುವಂಥ ಸುಡಾನಿ ಆರ್ಮಿ ಹಾಗೂ ಪ್ಯಾರಾಮಿಲಿಟರಿ ಫೋರ್ಸ್ ಆಗಿರುವಂಥ ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್, ಇವೆರಡರ ಮಧ್ಯೆ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಎಸೆನ್ಷಿಯಲ್ ಸರ್ವಿಸಸ್ಗಳನ್ನು ಕಂಪ್ಲೀಟಾಗಿ ಬಂದ್ ಮಾಡ್ತಾ ಇರೋದ್ರಿಂದ ಇವಾಗ ಅಲ್ಲಿರುವಂಥ ಭಾರತೀಯರನ್ನು ನಾವು ವಾಪಸ್ ತರಿಸ್ಕೋಬೇಕು ಅನ್ನುವಂತಹ ಸೀರಿಯಸ್ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗಿದೆ, ಅಥವಾ ಸೀರಿಯಸ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇದರಿಂದ ಸಾಕಷ್ಟು ಇಂಪ್ಲಿಕೇಶನ್ಸ್ಗಳನ್ನು ನಾವು ಗ್ಲೋಬಲ್ ಲೆವೆಲಲ್ಲಿ ಕಾಣ್ಬೋದು. ರೆಡ್ ಸಿಗೆ ಬಾರ್ಡರ್ ಆಗಿರುವಂಥ ಈ ಒಂದು ಕಂಟ್ರಿಯಿಂದ ಸಾಕಷ್ಟು ಸ್ಟ್ರಾಟಜಿಕಲಿ ಒಂದು ಪ್ರಾಪರ್ ಆಗಿರುವಂಥ ಲೊಕೇಶನ್ನ ಇದು ಹೊಂದಿದೆ. ಹಾರ್ನ್ ಆಫ್ ಆಫ್ರಿಕಾ ನಡಿನಲ್ಲೂ ಸಹ ಇದು ಕಂಡು ಬರೋದ್ರಿಂದ ಇಲ್ಲಿರುವಂಥ ಸ್ಟೆಬಿಲಿಟಿ ಇವತ್ತು ಹಾಳಾಗಿ ಹೋಗುತ್ತೆ. ಅಂದರೆ ಡಿಸ್ಟೆಬಿಲೈಸ್ ಆಗತಕ್ಕಂಥ ಕಂಡೀಷನ್ಸ್ಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೂ ಸುಡಾನಲ್ಲೂ ಸಹ ಇವತ್ತು ರೆಫ್ಯೂಜಿ ಕ್ರೈಸಿಸ್ಗಳಾಗಿರ್ಬೋದು, ಇಲ್ಲಿರುವಂಥ ಕ್ರೈಸಿಸ್ನಿಂದಾಗಿ ಅಲ್ಲಿರುವ ಜನರು ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗ್ಬೋದು. ಒಟ್ಟಾರೆಯಾಗಿ ಈ ಒಂದು ಕಂಟ್ರಿನಲ್ಲಿ ಒಂದು ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈ ಸುಡಾನಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಒಟ್ಟಾರೆಯಾಗಿ ಎಷ್ಟು ಪಾಪ್ಯುಲೇಷನ್ಸ್ಗಳಿರ್ಬೋದು ಅಂತಂದರೆ, ಸರಿಸುಮಾರು 43 ಮಿಲಿಯನ್ ಅಷ್ಟು ಪಾಪ್ಯುಲೇಷನನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗೂ ಈ ಒಂದು 43 ಪಾಪ್ಯುಲೇಷನ್ ಅಡಿನಲ್ಲಿ ಸರಿಸುಮಾರು 46% ಅಷ್ಟು ಆಲ್ರೆಡಿ ಪಾವರ್ಟಿ ಲೈನಿಂದ ಬಿಲೋ ಇರತಕ್ಕಂಥ ಪಾಪ್ಯುಲೇಷನ್ ಇದೆ. ಆಲ್ರೆಡಿ ಬಡತನದಲ್ಲಿ ಹೆಚ್ಚು ಜನ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಬೇಸಿಕ್ ಸರ್ವಿಸ್ ಆಗಿರ್ತಕ್ಕಂಥ ಹೆಲ್ತ್ ಕೇರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಕ್ಲೀನ್ ವಾಟರ್ ಸಿಗದೇ ಇರುವಂಥ ಸಿಚುವೇಶನ್ಸ್ಗಳಿವೆ. ಈ ಒಂದು ಸಂದರ್ಭದಲ್ಲಿ ನಾವು ಕ್ರೈಸಿಸನ್ನು ಕಾಣ್ತಾ ಇದ್ದೀವಿ. ಬಾರ್ಡರಿಂಗ್ ನೇಷನ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಸುಡಾನ್ ಕಂಟ್ರಿಯನ್ನು ಬಾರ್ಡರ್ ಆಗಿರುವಂಥ ನೇಷನ್ಸ್ಗಳಂತಂದರೆ ಎರಿಟ್ರಿಯಾ, ಇಥಿಯೋಪಿಯಾ, ಸೌತ್ ಸುಡಾನ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಆಗಿರ್ಬೋದು, ಚಾಡ್ ಹಾಗೂ ಲಿಬಿಯಾ ಮತ್ತು ಈಜಿಪ್ಟ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪರ್ಪಸಲ್ಲಿ ನಾವು ಆಪರೇಷನ್ ಕಾವೇರಿ ಹಾಗೂ ಸುಡಾನ್ಗೆ ಸಂಬಂಧಪಟ್ಟಂಥ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ? ಮಲೇರಿಯಾ ಡಿಸೀಸನ್ನು ನ್ಯಾಷನಲ್ ಲೆವೆಲಲ್ಲಿ ನೋಟಿಫೈಯಬಲ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡೋದ್ರ ಮುಖಾಂತರ ಇದರಿಂದ ಆಗುವಂಥ ಇಂಪ್ಯಾಕ್ಟನ್ನು ನಾವು ತಡೆಗಟ್ಟಬಹುದು, ಹಾಗೂ ನಾವು ಹಾಕ್ಕೊಂಡಿರುವಂಥ ಟಾರ್ಗೆಟನ್ನು ಈಸಿಯಾಗಿ ರೀಚ್ ಮಾಡಬಹುದು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಈ ಒಂದು ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಆಗಿರ್ಬೋದು, ಹಾಗೂ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಡಿಸೀಸಸ್ ಟಾಪಿಕಲ್ಲೂ ಸಹ ನಾವು ಕನೆಕ್ಟ್ ಮಾಡ್ಕೋಬಹುದು. ಮೊದಲೇದಾಗಿ ಬೇಕಾಗಿರುವಂಥ ಬೇಸಿಕ್ ಇನ್ಫಾರ್ಮೇಷನ್ ಅಂತಂದರೆ, ಈ ಒಂದು ಮಲೇರಿಯಾ ಡಿಸೀಸ್ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ, ಇದನ್ನು ಕಾಸ್ ಮಾಡ್ತಕ್ಕಂಥ ಏಜೆಂಟ್ ಯಾವ ರೀತಿಯಾಗಿದೆ, ವೆಕ್ಟರ್ ಯಾವ ರೀತಿಯಾಗಿದೆ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಸಾಕಷ್ಟು ಸಾರಿ ಈ ಒಂದು ಮಲೇರಿಯಾ ಡಿಸೀಸ್ಗೆ ಸಂಬಂಧಪಟ್ಟಂತೆ ಕಾಸ್ ಮಾಡ್ತಕ್ಕಂಥ ಏಜೆಂಟ್ ಯಾವ ರೀತಿಯಾಗಿದೆ ಅಂತ ಕೇಳಿದ್ದಾರೆ. ಇದನ್ನು ಕಾಸ್ ಮಾಡುವಂಥ
ಪ್ಯಾರಾಸೈಟ್ ಅಂತಂದರೆ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್. ಇದರಲ್ಲಿ ನಾವು ಸಾಕಷ್ಟು ಸ್ಪೀಷೀಸ್ಗಳನ್ನು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ನೋಡ್ತೇವೆ, ಪ್ಲಾಸ್ಮೋಡಿಯಂ ಮಲೇರಿಯಾ ಇರಬಹುದು, ಅಥವಾ ಓವೆಲ್ ಎನ್ನುವಂಥದ್ದಾಗಲಿ, ಫ್ಯಾಲ್ಸಿಪ್ಯಾರಮ್ ಅನ್ನುವಂಥದ್ದಾಗಲಿ, ಈ ಎಲ್ಲ ಸ್ಪೀಷೀಸ್ಗಳ ಮುಖಾಂತರ ಮಲೇರಿಯಾ ಇವತ್ತು ಸ್ಪ್ರೆಡ್ ಆಗ್ತಾ ಇದೆ. ಇಲ್ಲಿ ವೆಕ್ಟರನ್ನು ನಾವು ಕಾಣಬಹುದು. ಈ ಒಂದು ಪ್ಯಾರಾಸೈಟನ್ನು ಕ್ಯಾರಿ ಮಾಡುವಂತಹ ವೆಕ್ಟರ್ ಫೀಮೇಲ್ ಅನಾಫಿಲಿಸ್. ಇದರ ಒಂದು ಬೈಟ್ನ ಮುಖಾಂತರ ಇಂಡಿವಿಜುವಲ್ ಇವತ್ತು ಮಲೇರಿಯಾದಿಂದ ಇನ್ಫೆಕ್ಷನನ್ನು ಹೊಂದುತ್ತಾರೆ. ಇಲ್ಲಿ ನಾವು ಹೆಚ್ಚಿನ ಒಂದು ಸಿಂಪ್ಟಮ್ಸನ್ನು ಕನ್ಸಿಡರ್ ಮಾಡಿದರೆ ಹೆಚ್ಚು ಮಸಲ್ ಪೇನ್ ಆಗಿರುತ್ತೆ, ಹೆಡ್ಏಕ್ ಆಗಿರುತ್ತೆ, ಹಾಗೂ ಒಂದು ವೇಳೆ ಸಿವಿಯರ್ ಕಂಡೀಷನನ್ನು ನಾವು ಕನ್ಸಿಡರ್ ಮಾಡಿದರೆ ಡೆತ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಲೇರಿಯಾಗೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿರುವಂತಹ 80% ಮಲೇರಿಯಾ ಕೇಸಸನ್ನು ಕನ್ಸಿಡರ್ ಮಾಡಿದರೆ ಕೇವಲ 20% ಅಷ್ಟು ಪಾಪ್ಯುಲೇಷನ್ ಈ ಒಂದು ಡಿಸೀಸನ್ನು ಕ್ಯಾರಿ ಮಾಡ್ತಾ ಇದೆ. ಅದರಲ್ಲೂ ಯಾವ್ಯಾವ ರೀಜನ್ಸ್ಗಳಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು, ರಿಸ್ಕ್ ಇರ್ತಕ್ಕಂಥ ರೀಜನ್ಸ್ಗಳು ಯಾವ ರೀತಿಯಾಗಿದೆ, ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಗುಜರಾತ್ ಆಗಿರ್ಬೋದು, ಕರ್ನಾಟಕ ರೀಜನ್ಸ್ಗಳಲ್ಲಿ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ಹಾಗೂ ನಾರ್ತ್ ಈಸ್ಟ್ ರೀಜನ್ಸ್ಗಳಾಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಈ ರೀತಿಯಂಥ ಕಂಟ್ರಿಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಇನ್ಫೆಕ್ಟೆಡ್ ಪರ್ಸನ್ಸ್ಗಳು ಹೆಚ್ಚು ಹಾಸ್ಪಿಟಲ್ಗೆ ವಿಸಿಟ್ ಮಾಡದೇ ಇರೋದ್ರಿಂದ ನಮಗೆ ಪ್ರಾಪರ್ ಆಗಿರುವಂಥ ಡೆತ್ತನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಡೆತ್ ಆಗ್ತಾ ಇರುವಂಥ ಕೇಸಸ್ಗಳು ತುಂಬ ಇದ್ದಾವೆ ಅನ್ನುವಂಥದ್ದಾಗಿ ಕಾಣಬಹುದು. ಇನ್ನು ನೋಟಿಫೈಬಲ್ ಡಿಸೀಸ್ ಅಂತ ಮಾಡೋದ್ರ ಮುಖಾಂತರ ಯಾವ ರೀತಿ ಅಂತ ಬೆನಿಫಿಟ್ ಇರುತ್ತೆ ಅಂದರೆ, ನೋಟಿಫೈಬಲ್ ಡಿಸೀಸ್ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಸರ್ಕಾರದ ಅಥಾರಿಟೀಸ್ ನಡಿನಲ್ಲಿ ನಾವು ರಿಪೋರ್ಟ್ ಮಾಡಬೇಕಾಗುತ್ತೆ. ಈ ಒಂದು ಡಿಸೀಸ್ ಅಂತ ಬಂದಾಗ ನಾವು ಕಾನೂನಾತ್ಮಕವಾಗಿ ರಿಪೋರ್ಟನ್ನು ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಆಫೀಷಿಯಲ್ಸ್ಗಳಿಗೆ, ಗೌರ್ಮೆಂಟ್ ಅಥಾರಿಟೀಸ್ಗಳಿಗೆ ತಿಳಿಸಬೇಕಾಗುತ್ತೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಸಹ ನೋಟಿಫೈಬಲ್ ಡಿಸೀಸಸ್ಗಳ ಒಂದು ಲಿಸ್ಟನ್ನು ರೆಡಿ ಮಾಡಿರುತ್ತೆ. ನ್ಯಾಷನಲ್ ಹೆಲ್ತ್ ಮಿಷನ್ ನಡಿನಲ್ಲಿ ಈ ಒಂದು ಲಿಸ್ಟನ್ನು ಕಾಣಬಹುದು. ಇದರಿಂದಾಗಿ ಈ ಒಂದು ಡಿಸೀಸನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ನೆಸೆಸರಿ ಮೇಜರ್ಮೆಂಟ್ಸ್ಗಳನ್ನು ತೆಗೆದುಕೊಳ್ಬೋದು. ಇದರಿಂದ ನಾವು ಈ ಒಂದು ಡಿಸೀಸ್ ಸ್ಪ್ರೆಡ್ ಆಗೋದನ್ನು ಸಹ ಪ್ರಿವೆಂಟ್ ಮಾಡಬಹುದು. ಈ ಒಂದು ಡಿಸೀಸ್ ಇವತ್ತು ಪಬ್ಲಿಕ್ ಹೆಲ್ತ್ ಸರ್ವೈವಲೆನ್ಸನ್ನು ಅಥವಾ ಯಾವ ರೀತಿಯಾಗಿ ಔಟ್ಬ್ರೇಕ್ಗೆ ಸಂಬಂಧಪಟ್ಟಂಥ ರೆಸ್ಪಾನ್ಸನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನೋಟಿಫೈಬಲ್ ಡಿಸೀಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದರಿಂದ ರಿಪೋರ್ಟನ್ನು ಮಾಡೋದ್ರ ಮುಖಾಂತರ ಈಸಿಯಾಗಿ ನಾವು ಈ ಒಂದು ಡಿಸೀಸನ್ನು ಟ್ರ್ಯಾಕ್ ಮಾಡಬಹುದು, ಮೇಜರ್ಸನ್ನು ತೆಗೆದುಕೊಳ್ಳಬಹುದು. ಇದು ಆಲ್ರೆಡಿ ಒಟ್ಟಾರೆಯಾಗಿ 33 ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ಗಳನ್ನು ಇನ್ಕ್ಲೂಡ್ ಮಾಡ್ತಾ ನೋಟಿಫೈಬಲ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದನ್ನು ನಾವು ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇನ್ನು ಸರ್ಕಾರ ಈ ಒಂದು ಮಲೇರಿಯಾವನ್ನು ತಡೆಗಟ್ಟಲಿಕ್ಕೆ ಯಾವ ರೀತಿ ಅಂತ ಪ್ರೋಗ್ರಾಮ್ಗಳನ್ನು ತೆಗೆದುಕೊಂಡಿದ್ದಾರೆ. ಮಲೇರಿಯಾ ಎಲಿಮಿನೇಷನ್ ಪ್ರೋಗ್ರಾಮನ್ನು 2016ರಿಂದ 2030ರವರೆಗೆ ಇರುವಂಥ ಒಂದು ಟಾರ್ಗೆಟನ್ನು ಕಾಣಬಹುದು. ಇದರಿಂದ ಸರ್ಕಾರ ತಂದಿರುವಂಥ ನ್ಯಾಷನಲ್ ಲೆವೆಲ್ ಫ್ರೇಮ್ವರ್ಕನ್ನು ಕಾಣಬಹುದು. ಈ ಎಲ್ಲ ಎಫರ್ಟ್ಸ್ಗಳಿಗೆ ಕಾರಣ ಏನಂತಂದರೆ ಭಾರತದ ಒಂದು ಟಾರ್ಗೆಟ್ಸ್ 2027ರ ಒಳಗಾಗಿ ಮಲೇರಿಯಾವನ್ನು ಫ್ರೀ ಮಾಡಬೇಕು ಅನ್ನುವಂಥದ್ದಾಗಲಿ, ಮಲೇರಿಯಾ ಮುಕ್ತ ದೇಶವಾಗಿ ಕನ್ಸಿಡರ್ ಮಾಡಬೇಕು ಅಂತ 2027ರವರೆಗೆ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಹಾಗೂ ಈ ಒಂದು ಡಿಸೀಸನ್ನು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಬೇಕು ಅಂತ 2030ರ ಒಂದು ಟಾರ್ಗೆಟನ್ನು ಕಾಣಬಹುದು. ಇನ್ನು ಟ್ರೈಬಲ್ ಏರಿಯಾದಲ್ಲಿ ಮಲೇರಿಯಾ ಕೇಸಸ್ಗಳನ್ನು ನಾವು ಕಡಿಮೆ ಮಾಡಬೇಕು, ಆಲ್ಮೋಸ್ಟ್ 0 ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾಯಿಂಟ್ ಆಕ್ಷನ್ ಪ್ಲಾನ್ ಅನ್ನು ಹೆಲ್ತ್ ಮಿನಿಸ್ಟ್ರಿ ಹಾಗೂ ಟ್ರೈಬಲ್ ಮಿನಿಸ್ಟ್ರಿಗಳ ಒಂದು ಎಫರ್ಟ್ಸ್ ಅನ್ನು ಸಹ ನಾವಿಲ್ಲಿ ಕಾಣಬಹುದು. ಹಾಗೂ HIP ಅನ್ನುವಂತಹ ಮಲೇರಿಯಾ ಪೋರ್ಟಲ್ ಅನ್ನು ಸಹ ಲಾಂಚ್ ಮಾಡಿದ್ದಾರೆ. ಇದರಿಂದ ನಾವು ಡೇಟಾ ಮಾನಿಟರಿಂಗ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗೂ ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಒಂದು ಅಪ್ರೋಚನ್ನು ತರಲಿಕ್ಕೂ ಸಹ ಸಹಕಾರಿಯಾಗುತ್ತೆ. ಯಾವ ರೀತಿಯಾಗಿ ಮಲೇರಿಯಾ ಗ್ರೋತ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ನಾವು ಟಾರ್ಗೆಟ್ ಮಾಡಲಿಕ್ಕೆ ಈ ಒಂದು ಪೋರ್ಟಲ್ ಸಹಕಾರಿಯಾಗುತ್ತೆ. ಹಾಗೂ ಪ್ರೆಸೆಂಟ್ ಕಂಡೀಷನಲ್ಲಿ ಅವೈಲೇಬಲ್ ಇರತಕ್ಕಂಥ ವ್ಯಾಕ್ಸಿನ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದ್ರೆ RTS-S ಹಾಗೂ ಮಾಸ್ಕ್ಯೂರಿಕ್ಸ್ ಅನ್ನುವಂಥ ವ್ಯಾಕ್ಸಿನ್ಸ್ಗಳನ್ನು ಕಾಣಬಹುದು. ಹಾಗೂ R21 ಅನ್ನುವಂಥನೂ ಸಹ ವ್ಯಾಕ್ಸಿನ್ ಇದೆ. ಇದನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡೆವಲಪ್ ಮಾಡಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಲೇರಿಯಾಗೆ ಸಂಬಂಧಪಟ್ಟಂತೆ ಕಾಸಿಂಗ್ ಏಜೆಂಟ್ ಯಾವ ರೀತಿಯಾದಂಥ ವೆಕ್ಟರ್ ಇದೆ, ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾದಂಥ ಇನಿಷಿಯೇಟಿವ್ಸ್ ಅನ್ನು ತೆಗೆದುಕೊಂಡಿದೆ, ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ವೈಬ್ರೆಂಟ್ ವಿಲೇಜ್ ಪ್ಲಾನನ್ನು ಇವತ್ತು PM ಗತಿಶಕ್ತಿ ಪ್ಲಾನ್ನ ಮುಖಾಂತರ ಮರ್ಜ್ ಮಾಡೋದ್ರಿಂದ ಯಾವ ರೀತಿ ಅಂತ ಬೆನಿಫಿಟ್ ಇದೆ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 3 ನಡಿನಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಹಾಗೂ GS ಪೇಪರ್ 3ನಲ್ಲಿರುವಂತಹ ಮೊಬಿಲೈಸೇಷನ್ ರಿಸೋರ್ಸ್ ಸೆಕ್ಷನಲ್ಲೂ ಸಹ ನಾವು ಕನೆಕ್ಟ್ ಮಾಡಬಹುದು. ಎಕ್ಸಾಮಿನೇಷನ್ ನಡಿನಲ್ಲಿ PM ಗತಿಶಕ್ತಿ ಪ್ರೋಗ್ರಾಮ್ ಅಂದರೆ ಏನು, ಇದರ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಹಾಗೂ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡು ಆಮೇಲೆ ಇದನ್ನು ಮರ್ಜ್ ಮಾಡೋದ್ರ ಮುಖಾಂತರ ಯಾವ ರೀತಿ ಅಂತ ಎಕ್ಸ್ಟ್ರಾ ಬೆನಿಫಿಟ್ ಸಿಕ್ಕುತ್ತೆ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡೋಣ. PM ಗತಿಶಕ್ತಿ ಪ್ರೋಗ್ರಾಮ್ ನಡಿನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಪ್ಲಾನ್ ಅನ್ನು ತರುವಂಥದ್ದು. ಅಂದರೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರತಕ್ಕಂಥ ಪ್ರಾಜೆಕ್ಟ್ಗಳೇನಿರುತ್ತಲ್ಲ, ಇಲ್ಲಿ ಪ್ರಾಪರ್ ಆಗಿರುವಂಥ ಕೋಆರ್ಡಿನೇಷನ್ ಅನ್ನು ತರಬೇಕು, ಪ್ಲಾನಿಂಗ್ ಅನ್ನು ತರಬೇಕು. ಎಕ್ಸಿಕ್ಯೂಷನ್ ಮಾಡುವಂಥ ಸಂದರ್ಭದಲ್ಲಿ ಪ್ರಾಪರ್ ಆಗಿರುವಂಥ ಕೋಆರ್ಡಿನೇಷನ್ ಇದ್ದರೆ ಲಾಜಿಸ್ಟಿಕ್ ಕಾಸ್ಟ್ಗಳನ್ನು ಸಹ ನಾವು ರೆಡ್ಯೂಸ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ತಂದಿರುವಂಥ ಒಂದು ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಪ್ಲಾನ್. ಇಲ್ಲಿ ನಾವು ಇಂಟಿಗ್ರೇಟೆಡ್ ಆಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಮೇಜರ್ ಬೆನಿಫಿಟ್ ಅಂತಂದರೆ ಕಾಸ್ಟ್ ಸೇವಿಂಗ್ ಆಗುತ್ತೆ, ಜಾಬ್ಸ್ಗಳನ್ನು ಸಹ ನಾವಿಲ್ಲಿ ಕ್ರಿಯೇಟ್ ಮಾಡ್ಬೋದು. 2019ರಲ್ಲಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟನ್ನು ಸಹ ನಾವು ಗತಿಶಕ್ತಿ ನಡಿನಲ್ಲಿ ಕಾಣಬಹುದು. ಇಲ್ಲಿ ಕಾಸ್ಟನ್ನು ಕಡಿಮೆ ಮಾಡೋದ್ರ ಜೊತೆಗೆ
ಕಾರ್ಗೋನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಯಾವ ರೀತಿಯಾಗಿ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಬೋದು, ಯಾವ ರೀತಿಯಾಗಿ ಪೋರ್ಟ್ಸನ್ನು ನಾವು ಬಳಕೆ ಮಾಡ್ಕೋಬೋದು, ಟೈಮ್ಲಿ ಯೂಸೇಜ್ ಯಾವ ರೀತಿಯಾಗಿರುತ್ತೆ, ಇದರಿಂದ ನಾವು ಟ್ರೇಡನ್ನು ಸಹ ಬೂಸ್ಟ್ ಮಾಡುವಂಥದ್ದು. ಇದೊಂದು ಮಲ್ಟಿ ಮೋಡಲ್ ಪ್ರಾಜೆಕ್ಟ್. ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನು ಎನ್ಹಾನ್ಸ್ ಮಾಡೋದ್ರ ಜೊತೆಗೆ ಡಿಫೆನ್ಸ್ ಕಾರಿಡಾರ್ಸ್ಗಳನ್ನು ಸಹ ನಾವು ಇಂಟಿಗ್ರೇಟ್ ಮಾಡ್ಬೋದು. ಇದರಿಂದಾಗಿ ನಾವು ಸಾಕಷ್ಟು ಬೆನಿಫಿಟ್ಸನ್ನು ಪಡ್ಕೋಬೋದು ಅಂತ ಗತಿಶಕ್ತಿ ನಡಿನಲ್ಲಿ ಕಾಣಬಹುದು. ಸೊ ಈ ಒಂದು ಆಂಬಿಷಿಯಸ್ ಟಾರ್ಗೆಟ್ ಏನಿದೆಯಲ್ಲ 2024ರಿಂದ 25ರ ಒಳಗೆ ನಮ್ಮ ಒಂದು ಆಂಬಿಷಿಯಸ್ ಟಾರ್ಗೆಟ್. ಸೊ ಒಟ್ಟಾರೆಯಾಗಿ ಅದರಲ್ಲೂ ನಾವು ಇವತ್ತು ನ್ಯಾಷನಲ್ ಹೈವೇಸ್ ನೆಟ್ವರ್ಕ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡಬೇಕು, ಏರ್ಪೋರ್ಟ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡಬೇಕು, ಹಾಗೂ ಏರ್ ಡ್ರೋನ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನು ನಾವು ಕೋಆರ್ಡಿನೇಟ್ ಮಾಡ್ತಾ ಬರ್ತಾ ಇದ್ದೀವಿ, ಪ್ಲಾನಿಂಗ್ ಮಾಡ್ತಾ ಬರ್ತಾ ಇದ್ದೀವಿ ಅಂತ PM ಗತಿಶಕ್ತಿ ನಡಿನಲ್ಲಿ ಕಾಣ್ಬೋದು. ಇದೊಂದು ಇಂಟಿಗ್ರೇಟೆಡ್ ಅಪ್ರೋಚ್. ಇದರಲ್ಲಿ ನಾವು ಸರಿಸುಮಾರು 16 ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಮಿನಿಸ್ಟ್ರೀಸ್ಗಳನ್ನು ಕಾಣ್ಬೋದು. ಈ ಎಲ್ಲ ಮಿನಿಸ್ಟ್ರೀಸ್ಗಳು ಇಂಟಿಗ್ರೇಟೆಡ್ ಆಗಿ ವರ್ಕ್ ಮಾಡೋದನ್ನು ಕಾಣುವಂಥದ್ದು. ಈ ಒಂದು ಪ್ಲಾಟ್ಫಾರ್ಮ್ ನಡಿನಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ಗಳನ್ನು ಮರ್ಜ್ ಮಾಡ್ತಾ ಬರ್ತಾ ಇದ್ದಾರೆ. PM ಗತಿಶಕ್ತಿ ಪ್ರೋಗ್ರಾಮ್ನ ಇಂಟೆನ್ಷನ್ ಏನಂತಂದರೆ, ಇವತ್ತು ಮ್ಯಾಕ್ರೋ ಲೆವೆಲ್ ಪ್ಲಾನಿಂಗ್ ಏನಿರುತ್ತಲ್ಲ ಹಾಗೂ ಮೈಕ್ರೋ ಇಂಪ್ಲಿಮೆಂಟೇಷನ್ ಏನಿರುತ್ತಲ್ಲ, ಇಲ್ಲಿ ಪ್ರಾಪರ್ ಆಗಿರುವಂಥ ಕೋಆರ್ಡಿನೇಷನ್ನ ಅವಶ್ಯಕತೆ ಇದೆ. ಈ ಒಂದು ಗ್ಯಾಪನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಟಿಗ್ರೇಟೆಡ್ ಅಪ್ರೋಚನ್ನು ನಾವು ಕಾಣ್ಬೋದು. ಇವಾಗ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು ಸಹ ಈ ಒಂದು PM ಗತಿಶಕ್ತಿ ಪ್ರೋಗ್ರಾಮ್ ಒಂದಿಗೆ ಮರ್ಜ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾದಂಥ ಬೆನಿಫಿಟ್ ಇರುತ್ತೆ ಅಂತ ನಾವಿಲ್ಲಿ ಕಾಣಬೇಕಾಗತ್ತೆ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು ನಾವು ಕನ್ಸಿಡರ್ ಮಾಡಿದರೆ ಬಾರ್ಡರ್ ಏರಿಯಾಗಳಲ್ಲಿ ಬೇಸಿಕ್ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡಬೇಕು. ಎಲ್ಲ ವೆದರಲ್ಲೂ ಸಹ ರೋಡ್ ಅವೈಲೇಬಲ್ ಇರುವಂತೆ ಹಾಗೂ ಪೈಪ್ಡ್ ವಾಟರನ್ನು ಪ್ರೊವೈಡ್ ಮಾಡಬೇಕು. 24/7 ಎಲೆಕ್ಟ್ರಿಸಿಟಿಯನ್ನು ಸಹ ಪ್ರೊವೈಡ್ ಮಾಡೋದಾಗಲಿ, ಮೊಬೈಲ್ ಕನೆಕ್ಟಿವಿಟಿ ಆಗಿರ್ಬೋದು, ಇಂಟರ್ನೆಟ್ ಕನೆಕ್ಟಿವಿಟಿ ಆಗಿರ್ಬೋದು, ಹೆಲ್ತ್ ಕೇರ್ ರಿಲೇಟೆಡ್ ಇರುವಂತೆ ಹಾಗೂ ಲೈವ್ಲಿಹುಡ್ ಆಪ್ಷನ್ಸ್ಗಳನ್ನು ಸಹ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು ಜಾರಿಗೆ ತಂದಿದೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಬಾರ್ಡರ್ ಏರಿಯಾಗಳಲ್ಲಿರುವಂಥ ಒಂದು ಪಾಪ್ಯುಲೇಷನ್ ಏನಿದೆಯಲ್ಲ, ಇದು ಸ್ಕ್ಯಾಟರ್ಡ್ ಆಗಿದೆ. ಇಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಸ್ಟೆಬಿಲಿಟಿಯನ್ನು ತರಬೇಕು ಹಾಗೂ ಮೈಗ್ರೇಷನನ್ನು ಸಹ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇವಾಗ LAC ನಡಿನಲ್ಲಿ ಸಾಕಷ್ಟು ನಾವು ಇನ್ಸ್ಟೆಬಿಲಿಟಿಯನ್ನು ಕಾಣ್ತಾ ಇದ್ದೀವಿ. ಇಲ್ಲಿರುವಂಥ ಒಂದು ಕನ್ಸರ್ನನ್ನು ಅಡ್ರೆಸ್ ಮಾಡಲಿಕ್ಕೆ ಸರ್ಕಾರ ತಂದಿರುವಂಥ ಇದೊಂದು ಬೆಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು ನಾವು ಫೇಸ್ಡ್ ಮ್ಯಾನರಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ. ಸರಿಸುಮಾರು 2967 ವಿಲೇಜಸ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಫಸ್ಟ್ ಫೇಸಲ್ಲಿ 662 ವಿಲೇಜಸ್ಗಳನ್ನು ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ನಡಿನಲ್ಲಿ ಇಲ್ಲಿರ್ತಕ್ಕಂಥ ಜನರಿಗೆ ಟ್ರೈನಿಂಗ್ ಮಾಡೋದ್ರ ಮುಖಾಂತರ ನಾವು ಟೂರಿಸಂ ಸೆಕ್ಟರ್ಗೂ ಸಹ ಬೇಕಾಗುವಂಥ ಹ್ಯೂಮನ್ ರಿಸೋರ್ಸನ್ನು ಸಹ ಕೊಡ್ಬೋದು. ಇದರಿಂದ ಇಲ್ಲಿರುವಂಥ ಟೂರಿಸಂ ಆಕ್ಟಿವಿಟಿ ಎನ್ಹ್ಯಾನ್ಸ್ ಆಗುತ್ತೆ. ಇನ್ನು ಇಲ್ಲಿರುವಂಥ ಜನರ ಲೈಫ್ ಕ್ವಾಲಿಟಿನೂ ಸಹ ಇನ್ಕ್ರೀಸ್ ಆಗುತ್ತೆ. ಮೈಗ್ರೇಷನನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮ್ ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ಮಾಡ್ತಾ ಇದ್ದಾರೆ ಅಂತ ಕಾಣ್ಬೋದು. ಇನ್ನು ಆರ್ಟಿಕಲ್ನ ಇಂಟೆನ್ಷನನ್ನು ಕನ್ಸಿಡರ್ ಮಾಡಿದರೆ PM ಗತಿಶಕ್ತಿ ಪ್ರೋಗ್ರಾಮನ್ನು ಇವತ್ತು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ನೊಂದಿಗೆ ಮರ್ಜ್ ಮಾಡ್ತಾ ಇದ್ದಾರೆ ಅಂತ ಇದು ಆಲ್ರೆಡಿ ನೋಡಿದ್ವಿ. ಇದರಿಂದ ಆಗುವಂಥ ಬೆನಿಫಿಟ್ ಏನಿದೆ, ಗತಿಶಕ್ತಿ ಪ್ರೋಗ್ರಾಮಲ್ಲಿರ್ತಕ್ಕಂಥ ಎಲ್ಲ ಮಿನಿಸ್ಟ್ರಿಗಳು ಸಹ ಇವತ್ತು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮಲ್ಲಿರ್ತಕ್ಕಂತಹ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದರಲ್ಲಿ ಕೋಆರ್ಡಿನೇಷನನ್ನು ಮಾಡ್ತವೆ. ಪ್ರಾಪರ್ ಆಗಿರುವಂಥ ಒಂದು ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಪ್ರಾಪರ್ ಆಗಿರುವಂಥ ಒಂದು ಇಂಪ್ಲಿಮೆಂಟೇಷನ್ ಇಲ್ಲಿ ಆಗುತ್ತೆ ಅನ್ನುವಂಥದ್ದು. ಹಾಗೂ ಇವಾಗ ನಾವು ಗತಿಶಕ್ತಿ ಪ್ರೋಗ್ರಾಮ್ನಲ್ಲಿ ನಾವು ನೋಡಿದ್ವಿ ಬೆಟರ್ ಕೋಆರ್ಡಿನೇಷನ್ ಹಾಗೂ ಮಿನಿಸ್ಟ್ರಿ ಮಧ್ಯೆ ಇರ್ಬೋದು, ಡಿಪಾರ್ಟ್ಮೆಂಟ್ ಮಧ್ಯೆ ಇರ್ಬೋದು, ಪ್ರಾಪರ್ ಆಗಿರುವಂಥ ಸ್ಮೂತ್ ಇಂಪ್ಲಿಮೆಂಟೇಷನ್ ಆಗಬೇಕು. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಇವತ್ತು ಎಫರ್ಟ್ಲೆಸ್ ಆಗಿರ್ತಕ್ಕಂಥ ಇಂಪ್ಲಿಮೆಂಟೇಷನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಮರ್ಜ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ PM ಗತಿಶಕ್ತಿ ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಇದು ಆಲ್ರೆಡಿ ನಾವು ಸಾಕಷ್ಟು ಸಾರಿ ಚರ್ಚೆ ಮಾಡಿದ್ದೀವಿ. ಸೊ ಇಲ್ಲಿ ಮರ್ಜ್ ಮಾಡೋದ್ರ ಮುಖಾಂತರ ಆಗುವಂಥ ಬೆನಿಫಿಟ್ ಈಸಿಯಾಗಿ ನಾವು ಈ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಹಾಗೂ ಫಾಸ್ಟಾಗಿ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮು ಸಹ ಸಹಕಾರಿ ಆಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಎರಡು ಪ್ರೋಗ್ರಾಮ್ಗಳು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದಾಗ ಬಾರ್ಡರ್ ರಿಲೇಟೆಡ್ ಇರುವಂತೆ ಸ್ಪೆಸಿಫಿಕಲಿ ನಿಮಗೆ ಮೆನ್ಷನ್ ಮಾಡಿದಾಗ ಸರ್ಕಾರ ತೆಗೆದುಕೊಂಡಿರುವಂಥ ಈ ಒಂದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ನ ಇಂಟೆನ್ಷನ್ ಯಾವ ರೀತಿಯಾಗಿದೆ ಅಂತ ಡೈಮೆನ್ಷನ್ಸ್ಗಳನ್ನು ಕವರ್ ಮಾಡ್ಬೋದು. ಇದು ಯಾವ ರೀತಿಯಾಗಿ ಟೂರಿಸಂ ಸೆಕ್ಟರ್ಗೆ ಸಹಕಾರಿ ಆಗುತ್ತೆ ಹಾಗೂ ಅಲ್ಲಿರ್ತಕ್ಕಂಥ ಜನರ ಒಂದು ಲೈಫನ್ನು ಡೆವಲಪ್ ಮಾಡುತ್ತೆ, ಜೊತೆಗೆ ಮೈಗ್ರೇಷನನ್ನು ಸಹ ತಡೆಗಟ್ಟುತ್ತೆ. ಇದರಿಂದ ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಡೈಮೆನ್ಷನ್ಸ್ಗಳನ್ನು ಸಹ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಮ್ಯಾರೇಜ್ ಇಕ್ವಾಲಿಟಿಯನ್ನು ತರೋದ್ರ ಮುಖಾಂತರ ಅಂದರೆ ಸೇಮ್ ಸೆಕ್ಸ್ ಮ್ಯಾರೇಜನ್ನು ನಾವು ಅಲೋ ಮಾಡಿದರೆ ಯಾವ ರೀತಿಯಾದಂಥ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಕಾಣ್ಬೋದು. ಈ ಒಂದು ಆರ್ಟಿಕಲನ್ನು ಬರೆದಿರೋರು ಇದು ಆಲ್ರೆಡಿ 2011ರಲ್ಲಿ US ನಡಿನಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜನ್ನು ಆಗಿರೋದ್ರಿಂದ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಯಾವ ರೀತಿಯಾಗಿದೆ,
ಯಾವ ರೀತಿಯಾಗಿ ರಿಕಗ್ನೈಸೇಷನ್ ಮಾಡಬೇಕು ಅನ್ನುವಂಥ ಅವರ ಒಂದು ಪರ್ಸ್ನಲ್ ಒಪಿನಿಯನನ್ನು ಈ ಒಂದು ಆರ್ಟಿಕಲ್ ಅಡಿನಲ್ಲಿ ಬರೆದಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇದನ್ನು ಮೇನ್ಸ್ ಅಡಿನಲ್ಲಿ ಕನ್ಸಿಡರ್ ಮಾಡಬಹುದು. LGBTQ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪಿಟಿಷನ್ಸ್ಗಳನ್ನು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಹಾಕ್ತಾ ಇದ್ದಾರೆ. ನಾವು ಸೇಮ್ ಸೆಕ್ಸ್ ಮ್ಯಾರೇಜನ್ನು ಪ್ರೊವೈಡ್ ಮಾಡಬೇಕು, ಇದರಿಂದ ಇಕ್ವಾಲಿಟಿಯನ್ನು ಎನ್ಶೋರ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಈ ಒಂದು ಕಾಂಟ್ರವರ್ಷಿಯಲ್ ಇಶ್ಯೂಸನ್ನು ನಾವು ಯಾವ ರೀತಿಯಾಗಿ ಕವರ್ ಮಾಡಬೇಕು, ಹೋಲಿಸ್ಟಿಕ್ ಆಗಿ ನಾವು ಕನ್ಸಿಡರ್ ಮಾಡೋದಾದರೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸೇಮ್ ಸೆಕ್ಸ್ ಮ್ಯಾರೇಜನ್ನು ನಾವು ಇವತ್ತು ಅಲೌ ಮಾಡಿದರೆ ಇದು ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂ ಇದೆ. ಹಾಗೂ ಸೊಸೈಟಿ ಯಾವ ರೀತಿಯಾಗಿ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಕಮ್ಯುನಿಟಿ ಯಾವ ರೀತಿಯಾಗಿ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಇಂಡಿವಿಜುವಲ್ ಯಾವ ರೀತಿಯಾದಂತಹ ಡಿಸ್ಕ್ರಿಮಿನೇಷನನ್ನು ಫೇಸ್ ಮಾಡ್ತಾ ಇದೆ ಅಥವಾ ಯಾವ ರೀತಿಯಂಥ ಸ್ಟಿಗ್ಮಾವನ್ನು ಹೊಂದಿದೆ, ಅದನ್ನು ಯಾವ ರೀತಿಯಾಗಿ ತೆಗೆದು ಹಾಕ್ಬೋದು ಅನ್ನುವಂಥ ಒಂದು ಕನ್ಸರ್ನನ್ನು ನಾವಿಲ್ಲಿ ಕಾಣ್ಬೋದು. ಸೊ ಮೊದಲೇದಾಗಿ ಸೇಮ್ ಸೆಕ್ಸ್ ಮ್ಯಾರೇಜ್ ಅಂತಂದರೆ ಇಲ್ಲಿ ನಾವು ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಲೀಗಲ್ ರಿಕಗ್ನೈಸೇಷನನ್ನು ನಮ್ಮ ದೇಶದಲ್ಲಿ ಕೊಟ್ಟಿಲ್ಲ. ಅಂದರೆ ನಾವಿವಾಗ ಹಿಟಿರೋಸೆಕ್ಷುವಲ್ ಮ್ಯಾರೇಜನ್ನು ಅಲೌ ಮಾಡ್ತಾ ಇದ್ದೀವಿ. ಆದರೆ ಸೇಮ್ ಸೆಕ್ಸ್ ಮ್ಯಾರೇಜ್, ಸೇಮ್ ಸೆಕ್ಸ್ ಕಪಲ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಲೀಗಲ್ ಮ್ಯಾರೇಜ್ ಸ್ಟೇಟಸನ್ನು ಕೊಟ್ಟಿಲ್ಲ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಕಂಟ್ರೀಸ್ಗಳು ಇವತ್ತು ಲೀಗಲೈಸ್ ಮಾಡಿರುವಂಥ ಸಿಚುವೇಶನ್ಸ್ಗಳನ್ನು ನಾವು ಕಾಣ್ಬೋದು. ಆದರೆ ನಮ್ಮ ದೇಶದಲ್ಲಿ ಯಾಕೆ ಇದು ಇನ್ನೂ ಲೀಗಲೈಸ್ ಆಗಿಲ್ಲ ಅನ್ನುವಂಥದ್ದಾದರೆ ಇದರಲ್ಲಿ ಸಾಕಷ್ಟು ಆಸ್ಪೆಕ್ಟ್ಸ್ಗಳನ್ನು ಕನ್ಸಿಡರ್ ಮಾಡ್ಬೋದು. ರಿಲಿಜಿಯಸ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಹಾಗೂ ಸೋಷಿಯಲ್ ರಿಲೇಟೆಡ್ ಇರ್ತಕ್ಕಂಥ ಹಾಗೂ ಲೀಗಲ್ ಕನ್ಸಿಡರೇಷನ್. ನಮ್ಮ ದೇಶದಲ್ಲಿ ಈ ಒಂದು ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಈ ಮೊದಲು ಲಾಗಳು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ. 2018ರಲ್ಲಿ ನಾವು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟನ್ನು ಕಾಣ್ಬೋದು. IPCನಲ್ಲಿರುವಂತಹ ಸೆಕ್ಷನ್ 377 ಸ್ಟ್ರಕ್ ಡೌನ್ ಮಾಡಿದ್ದಾರೆ. ಇಲ್ಲಿ ನಾವು ಹೋಮೋಸೆಕ್ಷುವಾಲಿಟಿಯನ್ನು ಕ್ರಿಮಿನಲೈಸ್ ಆಗಿ ಕನ್ಸಿಡರ್ ಮಾಡ್ತಿದ್ವಿ, ಆದರೆ ಇದನ್ನು ಡಿಕ್ರಿಮಿನಲೈಸ್ ಆಗಿ ಮಾಡಿರೋದನ್ನು ನಾವು ಕಾಣ್ಬೋದು. ಸೊ ಇದರಿಂದ ನಾವು ವೇ ಫಾರ್ವರ್ಡ್ ಆಗಿರ್ತಕ್ಕಂಥ ಅಥವಾ ನಮ್ಮ ಸೊಸೈಟಿ ಈ ಒಂದು ಸೇಮ್ ಸೆಕ್ಸ್ಗೆ ಸಂಬಂಧಪಟ್ಟಂತೆ ಇರುವಂಥ ಆಟಿಟ್ಯೂಡನ್ನು ನಾವಿಲ್ಲಿ ಬದಲಾವಣೆಯಾಗಿ ಮಾಡಿರ್ಬೋದು. ಆದರೆ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಲೀಗಲ್ ಪ್ರೊವಿಷನನ್ನು ನಾವು ಸದ್ಯಕ್ಕೆ ನೋಡ್ತಾ ಇಲ್ಲ. ಆದರೆ ಬೇರೆ ಕಂಟ್ರೀಸ್ಗಳಲ್ಲಿ ಲೀಗಲೈಸ್ ಆಗಿರೋದನ್ನು ಕಾಣ್ಬೋದು. ಭಾರತದಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಲೀಗಲ್ ರಿಕಗ್ನೈಸೇಷನ್ ಇಲ್ಲ. ಸೊ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡೋದಾದರೆ ಸೇಮ್ ಸೆಕ್ಸ್ ಮ್ಯಾರೇಜನ್ನು ಸಪೋರ್ಟ್ ಮಾಡ್ತಕ್ಕಂಥ ಪಾಯಿಂಟ್ಸ್ಗಳು ಯಾವ ರೀತಿಯಾಗಿದೆ, ಸೊ ಯಾವ ರೀತಿಯಾಗಿ ನಾವು ಇದನ್ನು ರಿಕಗ್ನೈಸ್ ಮಾಡಬೇಕು ಅನ್ನುವಂಥದ್ದಾದರೆ ಇಂಡಿವಿಜುವಲ್ ಫ್ರೀಡಮನ್ನು ಎತ್ತಿ ಹಿಡ್ದಂಗೆ ಆಗುತ್ತೆ. ಸೊ ಇಲ್ಲಿ ಸೇಮ್ ಸೆಕ್ಸ್ ಕಪಲ್ಸ್ಗಳನ್ನು ನಾವು ಡಿನೈ ಮಾಡೋದ್ರಿಂದ ವ್ಯಕ್ತಿಗತ ಹಕ್ಕುಗಳನ್ನು ನಾವು ಇಲ್ಲಿ ರಿಸ್ಟ್ರಿಕ್ಟ್ ಮಾಡ್ದಂಗೆ ಆಗುತ್ತೆ, ಮಾನವ ಹಕ್ಕುಗಳನ್ನು ಇಲ್ಲಿ ವಯೋಲೇಷನ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇಂಡಿವಿಜುವಲ್ ಐಡೆಂಟಿಟಿಯನ್ನು ನಾವು ಎತ್ತಿ ಹಿಡಬೇಕಂತಂದರೆ, ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ಪನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ನಾವು ಸೇಮ್ ಸೆಕ್ಸ್ ಮ್ಯಾರೇಜನ್ನು ಪ್ರೊವೈಡ್ ಮಾಡಬೇಕು ಅಥವಾ ಲೀಗಲೈಸ್ ಮಾಡಬೇಕು ಅನ್ನುವಂಥದ್ದು. ಹಾಗೂ ಫ್ಯಾಮಿಲಿ ಯಾವ ರೀತಿಯಾಗಿ ಇವರನ್ನು ಟ್ರೀಟ್ ಮಾಡುತ್ತೆ, ಕಮ್ಯುನಿಟಿ ಲೆವೆಲಲ್ಲಿ ಇವರ ಒಂದು ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಸೊಸೈಟಿ ಯಾವ ರೀತಿಯಾಗಿ ಇವರನ್ನು ನೋಡುತ್ತೆ, ಈ ಎಲ್ಲ ಸ್ಟಿಗ್ಮಾ ಏನಿದೆಯಲ್ಲ ಇವನ್ನೆಲ್ಲ ತೆಗೆದು ಹಾಕಲಿಕ್ಕೆ ಇವರು ಸಹ ಸಾಕಷ್ಟು ಬೆನಿಫಿಟ್ಸನ್ನು ಪಡ್ಕೋಬೋದು. ಫ್ಯಾಮಿಲಿ ರಿಲೇಟೆಡ್ ಇರುವಂತೆ ಕಮ್ಯುನಿಟಿ ಲೈಫನ್ನು ಸಹ ಎಂಜಾಯ್ ಮಾಡ್ಬೋದು, ಹಾಗೂ ಸೊಸೈಟಿನೂ ಸಹ ಗ್ರ್ಯಾಜುವಲ್ ಲೆವೆಲಲ್ಲಿ ಎಕ್ಸೆಪ್ಟ್ ಮಾಡುತ್ತೆ ಅನ್ನುವಂಥದ್ದಾಗಲಿ. ಹಾಗೂ ಒಂದು ವೇಳೆ ನಾವು ಲೀಗಲ್ ಸ್ಟೇಟಸನ್ನು ಕೊಟ್ಟಿದ್ದೇ ಆದರೆ ಸೊಸೈಟಿ ಇವರನ್ನು ನೋಡ್ತಕ್ಕಂಥ ಆಟಿಟ್ಯೂಡ್ ತುಂಬ ಬದಲಾವಣೆ ಆಗುತ್ತೆ. ಇವಾಗೇನು ನೆಗೆಟಿವ್ ಆಗಿ ನೋಡ್ತಾ ಇದ್ದಾರಲ್ಲ ಅದು ತುಂಬ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೋಷಿಯಲ್ ಸ್ಟಿಗ್ಮಾವನ್ನು ಹೋಗಲಾಡಿಸೋದಕ್ಕಾದರೂ ನಾವು ಈ ಒಂದು ಲೀಗಲ್ ಸ್ಟೇಟಸನ್ನು ಕೊಡಬೇಕು. ಇದರಿಂದ ಡಿಸ್ಕ್ರಿಮಿನೇಷನು ಸಹ ಕಡಿಮೆ ಆಗ್ತಾ ಬರುತ್ತೆ ಅಂತ. ಡಿಸ್ಕ್ರಿಮಿನೇಷನ್ ಹಂತದಲ್ಲಿ ಅವರಿಗೆ ಸಾಕಷ್ಟು ಬೆನಿಫಿಟ್ ಆಗೋದನ್ನು ನಾವು ಕಾಣ್ಬೋದು. ಫೈನಾನ್ಷಿಯಲ್ ಅಸೆಟ್ಸ್ಗಳನ್ನು ಅವರು ಶೇರ್ ಮಾಡ್ಕೋಬೋದು. ಓನರ್ಶಿಪ್ಗೆ ಸಂಬಂಧಪಟ್ಟಂತೆಯೂ ಸಹ ಎಕ್ಸೆಸನ್ನು ಪಡೆದುಕೊಳ್ತಾರೆ. ಹೆಲ್ತ್ ರಿಲೇಟೆಡ್ ಇರುವಂತೆ ಲೈಫ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಸಾಕಷ್ಟು ಬೆನಿಫಿಟ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಅವ್ರಿಗೆ ಇರುವಂಥ ಡಿಸ್ಕ್ರಿಮಿನೇಷನ್ ಸಹ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದಾಗಿ ನಾವು ಕನೆಕ್ಟ್ ಮಾಡ್ಬೋದು. ಹಾಗೂ ಇದು ಬೇಡ ಅನ್ನುವಂಥ ಸ್ಟೇಟಸನ್ನು ಕನ್ಸಿಡರ್ ಮಾಡಿದರೆ ಯಾವ ರೀತಿಯಾಗಿ ಬೇಡ ಅಂತ ಹೇಳ್ಬೋದು. ಯೂನಿಯನ್ ಗೌರ್ಮೆಂಟ್ನ ಒಂದು ಕನ್ಸರ್ನನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡಿದರೆ ಯೂನಿಯನ್ ಗೌರ್ಮೆಂಟ್ನ ಒಂದು ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ. ಮ್ಯಾರೇಜ್ ಅಂತ ಅಂದರೆ ಇವತ್ತು ಮ್ಯಾನ್ ಆ್ಯಂಡ್ ವುಮೆನ್ ಮಧ್ಯೆ ನಡೆಯುವಂಥದ್ದು ಅಥವಾ ಹಿಟರೋಸೆಕ್ಷುವಲ್ ಮಧ್ಯೆ ಇರುವಂಥ ಒಂದು ಮ್ಯಾರೇಜನ್ನು ನಾವು ಟ್ರೆಡಿಷನಲ್ ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇದು ನಮ್ಮ ಇಂಡಿಯನ್ ಕಲ್ಚರ್ನ ವಿರುದ್ಧವಾಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹಾಗೂ ಸಾಕಷ್ಟು ಜನರ ಒಂದು ಅಟಿಟ್ಯೂಡ್ ಯಾವ ರೀತಿಯಾಗಿದೆ ಅಂದರೆ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಇದು ಸೊಸೈಟಲ್ ಇನ್ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಅಥವಾ ಸೊಸೈಟಲ್ ವ್ಯಾಲ್ಯೂಸ್ ಮೇಲೆ ಇದು ಸಾಕಷ್ಟು ಇಂಪ್ಯಾಕ್ಟನ್ನು ಮಾಡುತ್ತೆ. ಮಾರಲ್ ವ್ಯಾಲ್ಯೂಸ್ಗಳು ಸಹ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅನ್ನುವಂಥದ್ದಾಗಿ ಜನರ ಒಂದು ಅಭಿಪ್ರಾಯವನ್ನು ಕಾಣ್ಬೋದು. ಇನ್ನು ಸೇಮ್ ಸೆಕ್ಸ್ ಕಪಲ್ಸ್ಗಳು ಇವತ್ತು ಲೀಗಲ್ ಸ್ಟೇಟಸನ್ನು ಹೊಂದಿದರೆ ಅವರು ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಆ ಮಗುವಿನ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಒಂದು ಕ್ವಶನನ್ನು ಕಾಣ್ಬೋದು. ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹಲವರ ಅಭಿಪ್ರಾಯಗಳನ್ನು ಕಾಣುವಂಥದ್ದು.
ಸೊ ಒಟ್ಟಾರೆಯಾಗಿ ನಾವು ಯಾವ ರೀತಿಯಂಥ ಬ್ಯಾಲೆನ್ಸ್ಡ್ ಅಪ್ರೋಚನ್ನು ತರಬೇಕು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಇವಾಗ ನಾವು ಅವೇರ್ನೆಸ್ಸನ್ನು ತರಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಇಂಡಿವಿಜುವಲ್ ರೈಟು ಸಹ ಹರ್ಟ್ ಆಗಬಾರ್ದು ಹಾಗೂ ಸೊಸೈಟಲ್ ವ್ಯಾಲ್ಯೂಸ್ಗಳಿಗೂ ಸಹ ಇವತ್ತು ಹರ್ಟ್ ಆಗಬಾರ್ದು. ಈ ನಿಟ್ಟಿನಲ್ಲಿ ಬ್ಯಾಲೆನ್ಸ್ಡ್ ಆಗಿರುವಂಥ ಅಪ್ರೋಚನ್ನು ನಾವಿಲ್ಲಿ ತರಬೇಕು. ಎಜುಕೇಷನ್ ಮತ್ತು ಅವೇರ್ನೆಸ್ನ ಮುಖಾಂತರ ಇವತ್ತು ಯಾವ ರೀತಿಯಾಗಿ ಸೊಸೈಟಿ ಗ್ರ್ಯಾಜುವಲ್ ಬೇಸಿಸ್ ಮೇಲೆ ಅಕ್ಸೆಪ್ಟೆನ್ಸನ್ನು ಮಾಡುತ್ತೆ, ಇಂಡಿವಿಜುವಲ್ ರೈಟ್ಗೆ ಯಾವ ರೀತಿಯಂಥ ಇಂಪಾರ್ಟೆನ್ಸನ್ನು ಕೊಡುತ್ತೆ ಅನ್ನುವಂಥದ್ದಾಗಲಿ ಹಾಗೂ ಸೇಮ್ ಸೆಕ್ಸ್ ಮ್ಯಾರೇಜ್ನ ಮುಖಾಂತರ ಯಾವ ರೀತಿಯಾಗಿ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಇಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳೇನಿದಾವಲ್ಲ ಈ ಒಂದು ಕಾನ್ಸೆಪ್ಟ್ಸ್ಗಳನ್ನು ತೆಗೆದು ಹಾಕಲು ಮೊದಲು ನಾವು ಸೊಸೈಟಿ ಮೇಲೆ ವರ್ಕ್ ಮಾಡಬೇಕು, ಕಮ್ಯುನಿಟಿ ಲೆವೆಲಲ್ಲಿ ವರ್ಕ್ ಮಾಡಬೇಕು. ಸೊ ಇದರಿಂದ ಈ ಒಂದು ನ್ಯಾರೋ ಮೈಂಡ್ಸೆಟ್ ಹೋಗುತ್ತೆ. ಸೊ ರಿಲಿಜಿಯಸ್ ಲೀಡರ್ಸ್ಗಳಾಗಿರ್ಬೋದು, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳಾಗಿರ್ಬೋದು, ಸೊ ಕಮ್ಯುನಿಟಿ ಬೇಸಿಸ್ ಮೇಲೆ ಒಂದು ಪ್ರಾಪರ್ ಆಗಿರುವಂಥ ಕನ್ಕ್ಲೂಷನ್ಗೆ ಬರಬೇಕು ಅನ್ನುವಂಥದ್ದಾಗಿ ಬೇಸಿಕಲಿ ಸರ್ಕಾರ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ತರಬಹುದು, ಲೀಗಲ್ ರಿಫಾರ್ಮ್ಸ್ಗಳನ್ನು ತರಬಹುದು, ಇವರಿಗೆ ಬೇಕಾಗುವಂಥ ಒಂದು ಪ್ರೊಟೆಕ್ಷನನ್ನು ಕೊಡಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಇನ್ಹೆರಿಟೆನ್ಸ್ ರೈಟ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ಎಕ್ಸಸ್ಗೆ ಸಂಬಂಧಪಟ್ಟಂತೆ ಎಲ್ಲಿ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಆಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಅವರು ಬೆನಿಫಿಟ್ಸನ್ನು ಪಡೆದುಕೊಳ್ಳುವಂಥ ಸಿಚುವೇಶನ್ಸನ್ನು ಇವತ್ತು ಸರ್ಕಾರ ಕ್ರಿಯೇಟ್ ಮಾಡಬೇಕು. ಈವನ್ ವರ್ಕ್ ಪ್ಲೇಸ್ ನಡಿನಲ್ಲಿ ಅವ್ರಿಗೆ ಬೇಕಾಗುವಂಥ ಒಂದು ಪ್ರೊಟೆಕ್ಷನನ್ನು ಕೊಡುವಂತೆ ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಒಂದು ಪಾಲಿಸೀಸ್ಗಳನ್ನು ತರಬೇಕು ಅನ್ನುವಂಥದ್ದಾಗಿ. ಇನ್ನು ಸರ್ಕಾರದ ಆಫೀಷಿಯಲ್ಸ್ಗಳು ಸಹ ಇವತ್ತು ಅವರಿಗೆ ಬೇಕಾಗುವಂಥ ಬೆನಿಫಿಟ್ಸನ್ನು ಕೊಡೋದ್ರಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಸೆನ್ಸನ್ನು ಹೊಂದಿರಬೇಕು. ಇದರಿಂದ ಸರ್ಕಾರದ ಪಾಲಿಸಿ ಇಂಪ್ಯಾಕ್ಟ್ ಮಾಡುತ್ತೆ. ಬ್ಯಾಲೆನ್ಸ್ಡ್ ಆಗಿರುವಂತಹ ಅಪ್ರೋಚನ್ನು ನಾವಿಲ್ಲಿ ತರಬೇಕು. ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಂಥ ಫೈನಲ್ ಡಿಸಿಷನನ್ನು ತೆಗೆದುಕೊಂಡಿಲ್ಲ, ಇನ್ನೂ ಡಿಸ್ಕಷನ್ ನಡೀತಾ ಇದ್ದಾವೆ. ಹಾಗೂ ಯೂನಿಯನ್ ಗೌರ್ಮೆಂಟ್ ಯಾವ ರೀತಿಯಾದಂಥ ರೆಸ್ಪಾನ್ಸನ್ನು ಕೊಡುತ್ತೆ, ಏನಾದರೂ ಪಾಲಿಸಿ ಲೆವೆಲಲ್ಲಿ ಬದಲಾವಣೆಯನ್ನು ಮಾಡುತ್ತಾ ಅಂತ ನಾವಿನ್ನ ಕಾದು ನೋಡಬೇಕಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಟಾಪಿಕ್ ಇದು. ಮೇನ್ಸಲ್ಲಿ ಬರೆಯುವಾಗ ಯಾವ ರೀತಿಯಾಗಿ ಪಾಯಿಂಟ್ಸ್ಗಳು ಸಪೋರ್ಟನ್ನು ಮಾಡುತ್ತೆ ಹಾಗೂ ಯಾವ ರೀತಿಯಾಗಿ ಪಾಯಿಂಟ್ಗಳು ಅಪೋಸನ್ನು ಮಾಡುತ್ತೆ ಅಂತ ಬರೆಯೋದ್ರ ಮುಖಾಂತರ ಕನ್ಕ್ಲೂಷನಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರುವಂಥ ಅಪ್ರೋಚನ್ನು ನೀವು ಮೆನ್ಷನ್ ಮಾಡಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಹಿಸ್ಟ್ರಿ ಪಾರ್ಟಿಂದ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಯಾವ ರೀತಿಯಾಗಿ ಕೇಳಿದ್ದಾರೆ, ಸ್ವದೇಶ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಲ್ಲಿರುವಂಥ ಸ್ಟೇಟ್ಮೆಂಟ್ಸ್ಗಳು ಯಾವ ರೀತಿಯಾಗಿ ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ವದೇಶ್ ಮೂವ್ಮೆಂಟ್ನಿಂದಾಗಿ ಭಾರತದ ಆರ್ಟಿಸನ್ ಕ್ರಾಫ್ಟ್ ಆಗಿರ್ಬೋದು ಅಥವಾ ಇಂಡಸ್ಟ್ರೀಸ್ಗಳ ಒಂದು ರಿವೈವಲ್ ಆಗಿದೆ ಅನ್ನುವಂಥದ್ದಾಗಿ ಕೊಡ್ತಾ ಇದ್ದಾರೆ. ಹಾಗೂ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ಅನ್ನು ಸಹ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಸ್ವದೇಶ್ ಮೂವ್ಮೆಂಟ್ನ ಪಾರ್ಟ್ ಆಗಿ ಇಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ಅನ್ನು ಸಹ ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ ಅನ್ನುವಂಥದ್ದಾಗಿ ಕೇಳ್ತಾ ಇದ್ದಾರೆ. ಸೊ ಈ ಎರಡೂ ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾದಂಥ ಸ್ಟೇಟ್ಮೆಂಟ್ಸ್ ಯಾವ ರೀತಿಯಾಗಿದೆ, ಸ್ವದೇಶ್ ಮೂವ್ಮೆಂಟ್ಗೆ ಯಾವ್ದು ರಿಲೇಟ್ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.